108 ದಿನಗಳ ಇರಾನ್ ಮತ್ತು ಯುಎಸ್ ಯುದ್ಧಕ್ಕೆ ಫುಲ್ ಸ್ಟಾಪ್ ಬೀಳ್ತಾ ಇದೆ. ಇರಾನ್ ಅಮೆರಿಕ ಮಧ್ಯೆ ಪೀಸ್ ಡೀಲ್ ಫೈನಲ್ ಅಂದ್ರೆ ಶಾಂತಿ ಒಪ್ಪಂದ, ಪರಸ್ಪರ ಶಾಂತಿ ಒಪ್ಪಂದವನ್ನ ಇರಾನ್ ಮತ್ತು ಯುಎಸ್ ಕುದುರಿಸಿದೆ. ಜೂನ್ 19 ಸ್ವಿಟ್ಜರ್ಲೆಂಡ್ನ ಜಿನೇವಾದಲ್ಲಿ ಒಪ್ಪಂದಕ್ಕೆ ಸಹಿಯನ್ನ ಕೂಡ ಹಾಕಲಾಗುತ್ತೆ. ಪರಸ್ಪರ ಮಾತುಕತೆ ಇಲ್ಲಿ ಸಕ್ಸಸ್ ಆಗಿದೆ. ಅಮೆರಿಕ ವಿಧಿಸಿದಂತಹ ಷರತ್ತುಗಳಿಗೂ ಕೂಡ ಇರಾನ್ ಒಪ್ಕೊಂಡಿದೆ. ರಾಜತಾಂತ್ರಿಕ ವಿಚಾರವಾಗಿ ಎರಡೂ ಕಡೆಯಿಂದ ಸಮ್ಮತಿ ಸಿಕ್ಕ ಹಿನ್ನೆಲೆಯಲ್ಲಿ ದಿನಾಂಕವನ್ನ ಕೂಡ ಒಪ್ಪಂದಕ್ಕೆ ನಿಗದಿಪಡಿಸಲಾಗಿದೆ. ಜೂನ್ 19ರಂದು ಸ್ವಿಟ್ಜರ್ಲೆಂಡ್ನಲ್ಲಿ ಒಪ್ಪಂದಕ್ಕೆ ಸಹಿಯನ್ನ ಹಾಕಲಾಗುತ್ತೆ. ಇರಾನ್ ಜೊತೆಗೆ ಶಾಂತಿ ಒಪ್ಪಂದ ಟ್ರಂಪ್ ತೆರಳುವ ಸಾಧ್ಯತೆ ಇದೆ. ಜಿನೇವಾದಲ್ಲಿ ಶಾಂತಿ ಮಾತುಕತೆಗೆ ಟ್ರಂಪ್ ಅವರು ಸೈನ್ ಮಾಡೋ ಸಾಧ್ಯತೆ. ಜೂನ್ 19ರಂದು ಜಿನೇವಾದಲ್ಲಿ ನಡೆಯಲಿರುವಂತಹ ಸಂಧಾನ. 60 ದಿನಗಳ ಶಾಂತಿ ಮಾತುಕತೆಗೆ ಇರಾನ್ ಮತ್ತು ಅಮೆರಿಕ ಸಹಿ. ಹಾರ್ಮುಜ್ ಜಲಸಂಧಿ ಮುಕ್ತಗೊಳಿಸುವುದೇ ಇದರ ಮುಖ್ಯ ಉದ್ದೇಶ. ಒಂದಷ್ಟು ಷರತ್ತುಗಳನ್ನು ವಿಧಿಸಲಾಗಿದೆ. ಒಪ್ಪಂದಕ್ಕೆ ಸಹಿಯನ್ನ ಜೂನ್ 19ರಂದು ಹಾಕಲಾಗುತ್ತೆ. ಆ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಉಪಸ್ಥಿತರಿರ್ತಾರೆ. ಏನೆಲ್ಲ ಷರತ್ತುಗಳು? ಖುದ್ದು ಟ್ರಂಪ್ ಅವರೇ ಆಗಮಿಸಿ ಸೈನ್ ಮಾಡಬೇಕು ಅನ್ನೋದು. ಲೆಬನಾನ್ ಸೇರಿದಂತೆ ಬೇರೆ ಕಡೆ ಕದನ ವಿರಾಮ ಉಲ್ಲಂಘನೆ ಆಗಬಾರದು ಅನ್ನೋದು. ಇರಾನ್ನ ಸ್ವತ್ತಿನ ಮೇಲಿನ ನಿರ್ಬಂಧವನ್ನ ತೆರವುಗೊಳಿಸಬೇಕು ಅನ್ನೋದು ಇರಾನ್ನ ಪ್ರಮುಖ ಷರತ್ತುಗಳು. ಇನ್ನು ಯುರೇನಿಯಂ ನಾಶವೇ ಒಪ್ಪಂದದ ಎರಡನೇ ಕಂಡೀಷನ್. ಪರಮಾಣನ್ನ ಇರಾನ್ ಹೊಂದಬಾರದು ಅನ್ನೋದೇ ಅಮೆರಿಕದ ಉದ್ದೇಶ. ಒಪ್ಪಂದದ ಪತ್ರದಲ್ಲಿ ಯುರೇನಿಯಂ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಸಂವರ್ಧಿತ ಯುರೇನಿಯಂ ನಾಶಕ್ಕೆ ಒಪ್ಪಂದದಲ್ಲಿ ಗಡುವನ್ನ ಕೂಡ ನೀಡಲಾಗಿದೆ. ಮುಂದಿನ 2 ತಿಂಗಳಲ್ಲಿ ಯುರೇನಿಯಂ ನಾಶಪಡಿಸಬೇಕು. ಬಳಿಕ ಇರಾನ್ ಮೇಲಿನ ನಿರ್ಬಂಧವನ್ನ ವಾಪಸ್ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಜಪ್ತಿ ಮಾಡಲಾದಂತಹ ಇರಾನ್ನ ಸಂಪತ್ತನ್ನು ಬಿಡುಗಡೆ ಮಾಡ್ತೀವಿ, ಆದರೆ ಅದಕ್ಕೂ ಮುನ್ನ 2 ತಿಂಗಳ ಸಮಯಾವಕಾಶವನ್ನ ಕೊಡ್ತೀವಿ. ಯುರೇನಿಯಂ ಅನ್ನ ಸಂಪೂರ್ಣವಾಗಿ ನಾಶಪಡಿಸಬೇಕು ಅಂತ ಹೇಳಿ ಇರಾನ್ ಮೇಲೆ ಅಮೆರಿಕ ಕಂಡೀಷನ್ ಅನ್ನ ಹಾಕಿದೆ. ಹಾರ್ಮುಜ್ ಜಲಸಂಧಿಯು ಕೂಡ ಓಪನ್ ಆಗುತ್ತೆ. ಎಲ್ಲ ಹಡಗುಗಳ ಮುಕ್ತ ಸಂಚಾರಕ್ಕೆ ಅವಕಾಶ ಸಿಗುತ್ತೆ. ಹಾರ್ಮುಜ್ನಲ್ಲಿ ಶುಲ್ಕ ಸಂಗ್ರಹ ಮಾಡೋ ಹಾಗಿಲ್ಲ. ಇದು ಕೂಡ ಒಂದು ಷರತ್ತು. ಅಮೆರಿಕ ಮತ್ತು ಇರಾನ್ ನಡುವೆ 14 ಷರತ್ತಿನ ಒಪ್ಪಂದ. ಹಾರ್ಮುಜ್ ಜಲಸಂಧಿ ಓಪನ್ಗೆ ಒಪ್ಪಿಗೆ ಷರತ್ತು 1. ಇನ್ನು 2ನೇ ಕಂಡೀಷನ್, ಹಾರ್ಮುಜ್ನಲ್ಲಿ ನಾಕಾಬಂದಿಯನ್ನ ಕೂಡಲೇ ತೆರವು ಮಾಡಬೇಕು. 3ನೇ ಕಂಡೀಷನ್, ಎಲ್ಲ ಹಡಗುಗಳ ಮುಕ್ತ ಸಂಚಾರಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು. ಹಾರ್ಮುಜ್ನಲ್ಲಿ ಶುಲ್ಕವನ್ನ ಸಂಗ್ರಹ ಮಾಡೋ ಹಾಗಿಲ್ಲ. ಜೂನ್ 19ರಂದು ಜಿನೇವಾದಲ್ಲಿ ಈ ಕಂಡೀಷನ್ಸ್ಗೆ ಒಪ್ಪಿ ಸಹಿಯನ್ನ ಮಾಡಲಾಗುತ್ತೆ. ಖುದ್ದು ಟ್ರಂಪ್ ಅವರೇ ಆಗಮಿಸಿ ಸೈನ್ ಮಾಡಬೇಕು. ಲೆಬನಾನ್ ಸೇರಿದಂತೆ ಬೇರೆ ಕಡೆ ಕದನ ವಿರಾಮ, ಇರಾನ್ ಸ್ವತ್ತಿನ ಮೇಲಿನ ನಿರ್ಬಂಧವನ್ನು ತೆರವು ಮಾಡಬೇಕು. $300 ಅರಬ್ ವೆಚ್ಚದಲ್ಲಿ ಮರು ನಿರ್ಮಾಣ, ಇರಾನ್ ಬಳಿ ಅಮೆರಿಕ ಸೇನೆಯನ್ನ ತೆರವು ಮಾಡಬೇಕು. ಇರಾನ್ನ ಕಚ್ಚಾ ತೈಲದ ಮೇಲೆ ನಿರ್ಬಂಧವನ್ನ ಹೇರೋ ಹಾಗಿಲ್ಲ ಅಂತ ಹೇಳಿ ಇಲ್ಲಿ ಇರಾನ್ ಕಂಡೀಷನ್ಸ್ ಅನ್ನ ಹಾಕಿದೆ. ಅಮೆರಿಕವೂ ಕೂಡ ಅದೇ ರೀತಿಯಾಗಿ ಒಂದಷ್ಟು ಕಂಡೀಷನ್ಸ್ ಅನ್ನ ವಿಧಿಸಿದೆ. ಇನ್ನು ಇರಾನ್ ಜೊತೆಗಿನ ಒಪ್ಪಂದಕ್ಕೆ ಅಡ್ಡಿಪಡಿಸಲು ಇಸ್ರೇಲ್ ಯತ್ನ. ಇಸ್ರೇಲ್ ವಿರುದ್ಧವೇ ಗುಡುಗಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು. ಲೆಬನಾನ್ ಮೇಲಿನ ದಾಳಿಯಿಂದ ಒಪ್ಪಂದಕ್ಕೆ ಸಮಸ್ಯೆ ಆಯಿತು, ಒಪ್ಪಂದ ಮುರಿದು ಬೀಳುವ ಹಂತಕ್ಕೆ ಬಂದಿತು ಅಂತ ಡೊನಾಲ್ಡ್ ಟ್ರಂಪ್ ಅವರು ಇಸ್ರೇಲ್ನ ನಡೆಯನ್ನ ಖಂಡಿಸಿದ್ದಾರೆ. ಲೆಬನಾನ್ಗೆ ಕದನ ವಿರಾಮ ವ್ಯಾಪಿಸುವುದಿಲ್ಲ ಅಥವಾ ಅನ್ವಯ ಆಗೋದಿಲ್ಲ ಅಂತ ಹೇಳಿ ಇಸ್ರೇಲ್ ಲೆಬನಾನ್ ಮೇಲೆ ನಿರಂತರವಾಗಿ ದಾಳಿಯನ್ನ ಮಾಡ್ತಾ ಇತ್ತು. ಅದರಿಂದಾಗಿಯೇ ಇಸ್ರೇಲ್ ಮತ್ತು ಅಮೆರಿಕದ ನಡುವಿನ ಸಂಬಂಧ ಹಳಸುವ ಹಂತಕ್ಕೆ ಬಂದಿತ್ತು. ಇರಾನ್ ಬಳಿ ಅಣ್ವಸ್ತ್ರ ಇದ್ದಿದ್ರೆ ಇಸ್ರೇಲ್ ಕೇವಲ 2 ಗಂಟೆಯೂ ಉಳಿತಾ ಇರಲಿಲ್ಲ ಅಂತ ಹೇಳಿ ಇಸ್ರೇಲ್ ವಿರುದ್ಧವೇ ಇದೀಗ ಡೊನಾಲ್ಡ್ ಟ್ರಂಪ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಮೆರಿಕ ಕ್ಷಿಪಣಿ ದಾಳಿಯಿಂದಲೇ ಇರಾನ್ ಮಂಡಿಯೂರಿದೆ. ಅಮೆರಿಕ ದಾಳಿ ತೀವ್ರತೆಯಿಂದ ಒಪ್ಪಂದಕ್ಕೆ ಇರಾನ್ ಮುಂದಾಗಿದೆ. ಅಮೆರಿಕದ 3ನೇ ಹಂತದ ದಾಳಿಗೆ ಹೆದರಿ ಇದೀಗ ಇರಾನ್ ಒಪ್ಪಂದಕ್ಕೆ ಬಂದಿದೆ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಅವರು ಮಾತನಾಡಿದ್ದಾರೆ. ಅದರ ಜೊತೆಗೆ ಇಸ್ರೇಲ್ನ ವಿರುದ್ಧವೂ ಕೂಡ ಅವರು ಕಿಡಿಕಾರಿದ್ದಾರೆ. ಕದನ ವಿರಾಮ ಘೋಷಣೆ ಆದಮೇಲೆ ಅದನ್ನ ಪಾಲಿಸಬೇಕಾಗುತ್ತೆ, ಅದನ್ನ ಉಲ್ಲಂಘನೆ ಮಾಡಿರೋದು ಇಸ್ರೇಲ್ನ ಮಹಾಪರಾಧ ಅಂತ ಹೇಳಿ ಇಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಇಸ್ರೇಲ್ ವಿರುದ್ಧ ಕೆಂಡ ಕಾರಿದ್ದಾರೆ.